ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಂಟೆಸ್ಟೆಂಟ್ ಗಳ ಬಗ್ಗೆ ಕೆಲವೊಂದಿಷ್ಟು ಅಪ್ಡೇಟ್ ಗಳು ಬಂದಿವೆ. ಈ ಒಂದು ವಿಡಿಯೋದಲ್ಲಿ ಒಂದು 10 ಜನ ಕಂಟೆಸ್ಟೆಂಟ್ ಗಳ ಬಗ್ಗೆ ಅಪ್ಡೇಟ್ ಬಂದಿದೆ. ಅದರಲ್ಲಿ 8 ಜನ ಕಂಟೆಸ್ಟೆಂಟ್ ಗಳು ಕನ್ಫರ್ಮ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಬಂದಿದೆ. ಅದರ ಜೊತೆಗೆ 2 ಜನ ಕಂಟೆಸ್ಟೆಂಟ್ ಗಳು 50-50 ಅಂದರೆ ಒಂದು ಆಲ್ಮೋಸ್ಟ್ ಆಲ್ ಬಂದ್ರು ಬರ್ಬೋದು, ಬರ್ದೇನೂ ಇರಬಹುದು ಅನ್ನುವಂತ ಚಾನ್ಸಸ್ ಇದೆ. ಯಾರು ಆ 2 ಕಂಟೆಸ್ಟೆಂಟ್, ಅದರ ಜೊತೆಗೆ ಯಾರು ಆ 8 ಜನ ಕನ್ಫರ್ಮ್ ಆಗಿರುವಂತಹ ಸ್ಪರ್ಧಿಗಳು ಅನ್ನುವಂತಹ ಕಂಪ್ಲೀಟ್ ಲಿಸ್ಟ್ ಈ ಒಂದು ವಿಡಿಯೋದಲ್ಲಿದೆ. ವಿಡಿಯೋನ ಕೊನೆಯವರೆಗೆ ನೋಡಿ ಅಂತ ಕೇಳ್ಕೊಳ್ತೀನಿ. ಇದು ಪಾರ್ಟ್ 2 ಅಂತಾನೆ ಹೇಳ್ಬೋದು. ಪಾರ್ಟ್ 1 ವಿಡಿಯೋನು ಈಗಾಗಲೇ ನಾನು 10 ಜನ ಕಂಟೆಸ್ಟೆಂಟ್ ಗಳ ಬಗ್ಗೆ ರಿಲೇಟ್ ಆಗಿರುವಂತಹ ಒಂದು ಮಾಹಿತಿಯನ್ನು, ಅಂದ್ರೆ ಕನ್ಫರ್ಮ್ ಆಗಿರುವಂತಹ ಸ್ಪರ್ಧಿಗಳ ಬಗ್ಗೆ ಒಂದು ವಿಡಿಯೋನು ಮಾಡಿದ್ದೇನೆ. ಪಾರ್ಟ್ 1 ಅದನ್ನು ಕೂಡ ಹೋಗಿ ನೋಡ್ಕೊಂಡು ಬನ್ನಿ. ಈಗ ಪಾರ್ಟ್ 2 ವಿಚಾರಕ್ಕೆ ಬರೋಣ. ಈ ಒಂದು ಪಾರ್ಟ್ 2 ಅಲ್ಲಿ ಒಟ್ಟಾರೆಯಾಗಿ 10 ಜನ ಕಂಟೆಸ್ಟೆಂಟ್ ಗಳು ಯಾರಂತ ನೋಡ್ತಾ ಹೋಗೋದಾದ್ರೆ, ಅದರಲ್ಲಿ ಮೊದಲನೇ ಕಂಟೆಸ್ಟೆಂಟ್ ಬಗ್ಗೆ ನೋಡ್ತಾ ಹೋಗೋಣ. ಅವರು ಯಾರಪ್ಪ ಅಂದ್ರೆ ಹುಲಿಕಲ್ ನಟರಾಜ್ ಅಂತಾನೆ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಂದು ದೆವ್ವನ್ನು ಬಿಡಿಸುವಂತಹ ಒಂದು ಕೆಲವೊಂದಿಷ್ಟು ನಾಟಕ ಮಾಡೋರನ್ನು ಕೂಡ ಒಂದು ಅವರು ಏನು ನಿಜ ಮಾಡ್ತಾ ಇದ್ದಾರೆ ಅಥವಾ ಸುಳ್ಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವರ ಶೋಗಳನ್ನು ನಾವು ಹಲವಾರು ರೀತಿಯಾಗಿ TV9 ನಲ್ಲಿ ತುಂಬಾನೇ ನೋಡ್ಕೊಂಡು ಬಂದಿದ್ದೀವಿ. ಅದರ ಜೊತೆಗೆ ಈಗ ಸದ್ಯಕ್ಕೆ ಅವರು ಯೂಟ್ಯೂಬ್ ಚಾನಲ್ ಅನ್ನು ಕೂಡ ಮಾಡಿಕೊಂಡು ಅದರಲ್ಲೂ ಕೂಡ ಕೆಲವೊಂದಿಷ್ಟು ಯಾರು ನಿಜವಾಗ್ಲೂ ದೆವ್ ಹಿಡಿದಿದೆಯಾ ಅಥವಾ ಸುಳ್ಳು ಅವರು ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದರ ರಿಯಾಲಿಟಿಯನ್ನು ಬಿಚ್ಚಿಡುವಂತಹ ಒಂದು ವಿಶೇಷವಾದಂತಹ ಸಮಾಜಮುಖಿ ಕೆಲಸದಲ್ಲಿ ಇವರು ತುಂಬಾನೇ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಈ ಒಂದು ವಿಡಿಯೋದಲ್ಲಿ ಮೊದಲನೇ ಕಂಟೆಸ್ಟೆಂಟ್ ಆಗಿ ಕನ್ಫರ್ಮ್ ಆಗಿದ್ದಾರೆ. ಹಿಂದಿನ 10 ಜನಕ್ಕೆ ತೆಗೆದುಕೊಂಡ್ರೆ ಈಗ 11ನೇ ಕಂಟೆಸ್ಟೆಂಟ್ ಆಗಿ ಇವರು ಕನ್ಫರ್ಮ್ ಆಗಿದ್ದಾರೆ ಎನ್ನುವಂತ ಮಾಹಿತಿ ಬರ್ತಾ ಇದೆ. ಇವರು ಇನ್ನು ಈ ಒಂದು ಲಿಸ್ಟ್ ನ ಕನ್ಫರ್ಮ್ ಆಗಿರುವಂತ 2ನೇ ಸ್ಪರ್ಧಿ ಒಂದು ಯಾರಂತ ನೋಡ್ತಾ ಹೋಗೋದಾದ್ರೆ ಅದು ಶ್ರುತಿ ಅಂತ ಮಾಹಿತಿಗಳಿಂದ ಬರ್ತಾ ಇದೆ. ಇವರ ಬಗ್ಗೆ ನನಗೆ 0% ಕೂಡ ಅವರ ಬಗ್ಗೆ ಗೊತ್ತಿಲ್ಲ. ಇವರೊಬ್ಬರು ರೇಡಿಯೋ ಮಿರ್ಚಿ ಅಂದ್ರೆ ರೇಡಿಯೋ ಜಾಕಿ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಶ್ರುತಿ ಅಂತ ಅವರ ಹೆಸರು. ಅವರ ಬಗ್ಗೆ ಯಾರಿಗೆ ಏನಾದರೂ ಇನ್ಫಾರ್ಮೇಶನ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇವರು ಕೂಡ ಕನ್ಫರ್ಮ್ ಆಗಿರುವಂತಹ 2ನೇ ಸ್ಪರ್ಧಿ ಅನ್ನುವಂತ ಮಾಹಿತಿ ಬರ್ತಾ ಇದೆ. ನಿಮಗೆಲ್ಲರೂ ಕೂಡ ಗೊತ್ತಿರೋ ಕಳೆದ ಹಲವಾರು ಸೀಸನ್ಗಳಲ್ಲೂ ಕೂಡ ರೇಡಿಯೋ ಜಾಕಿಗಳನ್ನ ಕರೆಸ್ತಾ ಇದ್ರು. ಅವರು ಅಷ್ಟೊಂದು ಕ್ಲಿಕ್ ಆಗಿಲ್ಲ. ಈ ಸೀಸನ್ ಆದ್ರೂ ಇವರು ಕ್ಲಿಕ್ ಆಗ್ತಾರಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಇವರು 2ನೇ ಸ್ಪರ್ಧಿ ಈ ಒಂದು ಲಿಸ್ಟ್ ನಲ್ಲಿ ಶ್ರುತಿ ಅಂತಾನೆ ಹೇಳ್ಬೋದು. ಆರ್ಜಿ ಆಗಿರುವಂತಹ ಶ್ರುತಿ ಅವರು. ಇನ್ನು 3ನೇ ಸ್ಪರ್ಧಿ ಅಭಿಷೇಕ್ ಅಂತಾನೆ ಹೇಳ್ಬೋದು. ಒಬ್ಬ ಹೀರೋ ಮಟೀರಿಯಲ್. ಹೋದ ಸಲ ಯಾವ ರೀತಿಯಾಗಿ ನಮ್ಮ ಸೀಸನ್ 10ರಲ್ಲಿ ಕಾರ್ತಿಕ್ ಮಹೇಶ್ ರವರು ಇದ್ದರಲ್ವಾ, ಅದೇ ರೀತಿಯಾಗಿ ಪರ್ಸನಾಲಿಟಿ ಇರುವಂತಹ ಒಬ್ಬ ವ್ಯಕ್ತಿ ಅಂದ್ರೆ ಅದು ಅಭಿಷೇಕ್ ಅಂತಾನೆ ಹೇಳ್ಬೋದು. ಇವರು ಕೂಡ ಕಲರ್ಸ್ ಕನ್ನಡ ಕೋಟಾದಲ್ಲಿ ಇರುವಂತಹ ಒಬ್ಬ ನಟ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇವರು ವಧು ಅನ್ನುವಂತಹ ಸೀರಿಯಲ್ ಅನ್ನು ಮಾಡಿದ್ದಾರೆ. ಅದರ ಜೊತೆಗೆ ಲಕ್ಷಣ ಸೀರಿಯಲ್ ಅನ್ನು ಕೂಡ ಒಂದು ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡಿದ್ದಾರೆ. ಅದರ ಜೊತೆಗೆ ಇವರು 2 ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. KTM ಅನ್ನುವಂತಹ ಒಂದು ಸಿನಿಮಾದಲ್ಲಿ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ರೋಲ್ ಅನ್ನು ಪ್ಲೇ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಡಾಲಿ ಧನಂಜಯ ಅವರ ಜೊತೆಗೆ ಕೋಟಿ ಸಿನಿಮಾವನ್ನು ಕೂಡ ನೀವೆಲ್ಲರೂ ಕೂಡ ನೋಡಿರ್ತಾರೆ. ಅದರಲ್ಲಿ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ರೋಲ್ ಅನ್ನು ಪ್ಲೇ ಮಾಡಿದ್ದಾರೆ. ಇವರು ಕೂಡ ಸೀಸನ್ 12ರ 3ನೇದಾಗಿರುವಂತಹ ಕನ್ಫರ್ಮ್ ಸ್ಪರ್ಧಿ ಅಂತ ಹೇಳ್ಬೋದು. ಇನ್ನು 4ನೇ ಸ್ಪರ್ಧಿ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಇವರು ಕೂಡ ಕಲರ್ಸ್ ಕನ್ನಡದ ಕೋಟಾದಲ್ಲಿ ಇರುವಂತಹ ಒಬ್ಬ ಫೇಮಸ್ ನಟ ಅಂತಾನೆ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸೀಸನ್ 11ರಲ್ಲಿ ನಮ್ಮ ಭವ್ಯ ಗೌಡ ಅವರು ಬಂದಿದ್ರಲ್ಲ ಗೀತಾ ಸೀರಿಯಲ್ ನಿಂದ, ಆ ಒಂದು ಸೀಸನ್ ಅಲ್ಲಿ ಆ ಒಂದು ಸೀರಿಯಲ್ ನ ನಟಿ ಬಂದಿದ್ರೆ ಈ ಸಲದಲ್ಲಿ ನಟ ಬರಲಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅವರೇ ನಮ್ಮ ಧನುಷ್ ಗೌಡ ಅಂತಾನೆ ಹೇಳ್ಬೋದು. ಧನುಷ್ ಗೌಡ ಗೀತಾ ಸೀರಿಯಲ್ ನ ಹೀರೋ ಆಗಿದ್ದಂತಹ ಧನುಷ್ ಗೌಡ ಅವರು ಕೂಡ ಈ ಸಲದ ಸೀಸನ್ 12ಕ್ಕೆ ಕನ್ಫರ್ಮ್ ಆಗಿರುವಂತಹ 4ನೆಯ ಸ್ಪರ್ಧಿ ಅನ್ನುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇವರ ಬಗ್ಗೆ ಇವತ್ತು ಕನ್ಫರ್ಮೇಶನ್ ಸಿಕ್ಕಿದೆ. ಒಂದು ಆಲ್ಮೋಸ್ಟ್ ಆಲ್ ನೋಡ್ತಾ ಹೋಗೋದಾದ್ರೆ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಇನ್ನು 5ನೇ ಸ್ಪರ್ಧಿ ಬಗ್ಗೆ ನೋಡ್ತಾ ಹೋಗೋದಾದ್ರೆ ದೀಪಿಕಾ ಗೌಡ ಅಂತಾನೆ ಹೇಳ್ಬೋದು. ದೀಪಿಕಾ ಗೌಡ ಅವರು ಒಬ್ಬ ಕಾಮಿಡಿಯನ್ ಅಂತಾನೆ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇವರು ಮೊದಲು ಜಿ ಕನ್ನಡದಿಂದ ಬಂದರು. ಜಿ ಕನ್ನಡದಲ್ಲಿ ವಿಶೇಷವಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಾಮಿಡಿ ಕಿಲಾಡಿಗಳಲ್ಲಿ ಇವರು ತುಂಬಾನೇ ಫೇಮಸ್ ಆದ್ರು. ಅದಾದಂತಹ ಕಲರ್ಸ್ ಕನ್ನಡದಲ್ಲಿ ಗಿಚ್ ಗಿಲಿ ಗಿಲಿ ಅನ್ನುವಂತಹ ಶೋ ಅನ್ನು ಮಾಡಿದ್ರು. ಅದರ ಜೊತೆಗೆ ಕ್ವಾಡ್ಲೆ ಕಿಚನ್ ಅಲ್ಲೂ ಕೂಡ ಕೆಲವೊಂದಿಷ್ಟು ಜನ ಕಾಣಿಸಿಕೊಂಡ್ರು. ಅವರೇ ನಮ್ಮ ದೀಪಿಕಾ ಗೌಡ ಅಂತಾನೆ ಹೇಳ್ಬೋದು. ಇವರು ಕೂಡ ಒಂದು ರೀತಿಯಾಗಿ ಕಾಮಿಡಿ ಜಾನರ್ ಅಲ್ಲಿ ಈ ಸಲದ ಸೀಸನ್ 12ಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಇನ್ನು 6ನೇ ಸ್ಪರ್ಧಿ ನಮ್ಮ ಅಭಿಜಿತ್ ಅವರು ಅಂತಾನೆ ಹೇಳ್ಬೋದು. ನಮ್ಮ ಆಲ್ಮೋಸ್ಟ್ ಆಲ್ ನಮ್ಮ ವಿಷ್ಣುವರ್ಧನ್ ಸರ್ ಜೊತೆ ಇವರು ತುಂಬಾನೇ ಆಕ್ಟ್ ಮಾಡಿದ್ದಾರೆ. ಅದರಲ್ಲೂ ಕೂಡ ನಿಮಗೆಲ್ಲರೂ ಕೂಡ ಗೊತ್ತ ಹಾಗೆ ಯಜಮಾನ ಆಗಿರ್ಬೋದು, 300 ಸಿನಿಮಾಗಳಿಗಿಂತಲೂ ಕೂಡ ಹೆಚ್ಚು ಆಕ್ಟಿಂಗ್ ಮಾಡಿರುವಂತಹ ಒಬ್ಬ ನಟ ಅಂತಾನೆ ಹೇಳ್ಬೋದು ನಮ್ಮ ಅಭಿಜಿತ್ ಅವರು. ಈಗ ಸ್ವಲ್ಪ ಏಜ್ ಆಗಿದೆ, ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡಿ. ನಮ್ಮ ಸೀನಿಯರ್ ಆಕ್ಟರ್ ಆಗಿರುವಂತಹ ಅಭಿಜಿತ್ ಅವರು ಕೂಡ ಕನ್ಫರ್ಮ್ ಆಗಿದ್ದಾರೆ 6ನೆಯ ಸ್ಪರ್ಧಿಯಾಗಿ.
ಇನ್ನು 7ನೇ ಸ್ಪರ್ಧೆ ಬಗ್ಗೆ ನೋಡ್ತಾ ಹೋಗೋಣ. ನಮ್ಮ ವಿಜಯ್ ಸೂರ್ಯ ಅಂತಾನೆ ಹೇಳ್ಬೋದು, ಒಬ್ಬ ಹ್ಯಾಂಡ್ಸಮ್ ಗಾಯ್ ಅಂತಾನೆ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಗ್ನಿ ಸಾಕ್ಷಿ ಧಾರಾವಾಹಿ ಮೂಲಕ ಇಡೀ ಕರ್ನಾಟಕಕ್ಕೆ ಫೇಮಸ್ ಆಗಿರುವಂತ ನಮ್ಮ ವಿಜಯ್ ಸೂರ್ಯ ಅವರು ಇತ್ತೀಚೆಗೆ ದೃಷ್ಟಿ ಒಟ್ಟು ಅನ್ನುವಂಥ ಸೀರಿಯಲ್ ಅಲ್ಲಿ ಕೂಡ ಆಕ್ಟ್ ಮಾಡ್ತಾ ಇದ್ರು. ಆ ಸೀರಿಯಲ್ ಕೂಡ ಮುಕ್ತಾಯಗೊಂಡಿರೋದ್ರಿಂದ ಇನ್ನೇನು ಈ ವಾರದಲ್ಲಿ ಮುಕ್ತಾಯಗೊಳ್ಳಲಿದೆ. ಅದಾದ ನಂತರ ಇವರು ನಮ್ಮ ಸೀಸನ್ 12ಕ್ಕೆ ವಿಜಯ್ ಸೂರ್ಯ ಅವರು ಕನ್ಫರ್ಮ್ ಆಗಿರುವಂತ ಕಾರಣ ನೇರವಾಗಿ ಸೀಸನ್ 12ಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇವೆ. ಇವರು 7ನೇ ಸ್ಪರ್ಧೆ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಯಾರಪ್ಪ ಅಂದ್ರೆ ಅದು ತೇಜಸ್ ಗೌಡ, ಯೂಟ್ಯೂಬರ್, ಅದರ ಜೊತೆಗೆ ರೋಸ್ಟರ್, ಒಬ್ಬ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಆಗಿರುವಂತಹ ನಮ್ಮ ತೇಜಸ್ ಗೌಡ ಅವರು. ಇವರ ಸೆನ್ಸ್ ಆಫ್ ಹ್ಯೂಮರ್ ಮಾತ್ರ ಸಖತ್ತಾಗಿ ಇದೆ ಅಂತಾನೆ ಹೇಳ್ಬೋದು. ಕೆಲವೊಂದಿಷ್ಟು ಇನ್ಸ್ಟಾಗ್ರಾಮ್ದಲ್ಲಿ ಇರುವಂತಹ ಜನರನ್ನು ಅಂದ್ರೆ ವಿಚಿತ್ರವಾಗಿ ಆಡುವಂತಹ ಜನರನ್ನು ಟ್ರೋಲ್ ಮಾಡುವುದರ ಮೂಲಕ, ಅವರನ್ನು ರೋಸ್ಟ್ ಮಾಡುವುದರ ಮೂಲಕ ನಮ್ಮನ್ನು ಕಳೆದ 2 ರಿಂದ 3 ವರ್ಷದಿಂದ ತುಂಬಾನೇ ನಗಿಸ್ತಾನೆ ಬರ್ತಾ ಇದ್ದಾರೆ. ಇವರ ಕಾಮಿಡಿ ವಿಡಿಯೋಗಳು ಅಂದ್ರೆ ರೋಸ್ಟ್ ಮಾಡುವಂತ ವಿಡಿಯೋಗಳು ಅಷ್ಟೊಂದು ಇಷ್ಟ ಆಗುತ್ತಿರುವಂತ ಕಾರಣ ಇವರಲ್ಲಿ ರಿಯಾಲಿಟಿಯಾಗಿ ಅಂದ್ರೆ ಇವರಲ್ಲಿ ಸೆನ್ಸ್ ಆಫ್ ಹ್ಯೂಮರ್ ಅಂದ್ರೆ ಕಾಮಿಡಿಯನ್ನು ಕ್ರಿಯೇಟ್ ಮಾಡುವಂತ ಕಲೆ ಇರೋದ್ರಿಂದ ಇವರನ್ನು ಕೂಡ ನಮ್ಮ ಸೀಸನ್ 12ಕ್ಕೆ ಕನ್ಫರ್ಮ್ ಆಗಿರುವಂತಹ ಸ್ಪರ್ಧಿಗಳ ಪಟ್ಟಿಯಲ್ಲಿ ಇವರು ಕೂಡ ಇದ್ದಾರೆ ಅಂತಾನೆ ಹೇಳ್ಬೋದು. ಇವರು 8 ಜನ, ನಮ್ಮ ಹುಲಿಕಲ್ ನಟರಾಜ್ ಅವರಾಗಿರ್ಬೋದು, ಶ್ರುತಿ ಆರ್ಜೆ ಅವರಾಗಿರ್ಬೋದು, ಅಭಿಷೇಕ್ ಅವರಾಗಿರ್ಬೋದು, ಧನುಷ್, ದೀಪಿಕಾ ಗೌಡ, ಅದರ ಜೊತೆಗೆ ಅಭಿಜಿತ್ ಅವರು, ಅದರ ಜೊತೆಗೆ ವಿಜಯೇಶ್ವರಿ ಹಾಗೆ ತೇಜಸ್ ಗೌಡ, ಈ 8 ಜನರು ಕನ್ಫರ್ಮ್ ಆಗಿದ್ದಾರೆ. ನಾನು ಪಾರ್ಟ್ 1 ಅಲ್ಲಿ ಕೂಡ 10 ಜನ ಕಂಟೆಸ್ಟೆಂಟ್ ಗಳ ಬಗ್ಗೆ ಒಂದು ಲಿಸ್ಟ್ ಅನ್ನು ಮಾಡಿದ್ದೇನೆ. ಅದರಲ್ಲಿ ಆ ಒಂದು 10 ಜನರ ಪೈಕಿ ಅಲ್ಲಿಯೂ ಕೂಡ 8 ಜನ ಖಂಡಿತವಾಗ್ಲೂ ಬರ್ತಾರೆ. ಈ ಉಳಿದಿರುವಂತಹ 8 ಜನರ ಪೈಕಿ ಒಂದು 7 ಜನ ಕನ್ಫರ್ಮ್ ಆಗಿ ಬರುವಂತಹ ಸಾಧ್ಯತೆ ಇದೆ. ಒಟ್ಟಾರೆಗೆ ಇಲ್ಲೇ ಒಂದು 15 ಜನ ಕಂಟೆಸ್ಟೆಂಟ್ ಗಳು ಕನ್ಫರ್ಮ್ ಆದ್ರು. ಅದರ ಜೊತೆಗೆ ಇನ್ನು 2 ರಿಂದ 3 ಜನ ಕಂಟೆಸ್ಟೆಂಟ್ ಗಳ ಬಗ್ಗೆ ಇನ್ನು ಕನ್ಫರ್ಮೇಶನ್ ಬಂದಿಲ್ಲ. ಅದರಲ್ಲಿ ಕೆಲವೊಂದಿಷ್ಟು ಜನರಿಗೆ ಅಪ್ರೋಚ್ ಹೋಗಿದೆ. ಆ ಅಪ್ರೋಚ್ ಹೋಗಿರುವಂತಹ ಕಂಟೆಸ್ಟೆಂಟ್ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಸಲ್ಮಾನ್ ಅಹಮದ್ ಅಂತಾನೆ ಹೇಳ್ಬೋದು. ಇವರು ಕೂಡ ಒಬ್ಬ ಕಾಮಿಡಿಯನ್ ಕ್ಯಾಟಗರಿಯಲ್ಲಿ ಬರುವಂತಹ ಒಬ್ಬ ವ್ಯಕ್ತಿ. ಇವರು ನಿಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಕಿರಿಕ್ ಪಾರ್ಟಿಯಲ್ಲಿ ಇವರು ತುಂಬಾನೇ ಫೇಮಸ್ ಆಗಿದ್ದಾರೆ. ಇವರು ಕಿರಿಕ್ ಪಾರ್ಟಿಯ ನಟ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಫ್ರೆಂಚ್ ಬಿರಿಯಾನಿ ಸಿನಿಮಾದಲ್ಲೂ ಕೂಡ ಇವರು ಇದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಇವರ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ, ಆದ್ರೆ ಕಿರಿಕ್ ಪಾರ್ಟಿಯಲ್ಲಿ ಇವರ ರೋಲ್ ಮಾತ್ರ ತುಂಬಾನೇ ನಗಿಸುವಂತ ಇದ್ದಿದ್ದರಿಂದ ಆ ಒಂದು ಸಿನಿಮಾ ಇವರಿಗೆ ತುಂಬಾನೇ ಫೇಮ್ ಅನ್ನು ಕೂಡ ತಂದು ಕೊಟ್ಟಿತ್ತು ಅಂತಾನೆ ಹೇಳ್ಬೋದು. ಇವರಿಗೂ ಕೂಡ ಅಪ್ರೋಚ್ ಹೋಗಿದೆ, ಆದ್ರೆ ಇನ್ನು ಕೂಡ ಕನ್ಫರ್ಮ್ ಇಲ್ಲ. ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಇವರು ಬರ್ತಾರಾ ಇಲ್ವಾ ಅಂತ. ಇನ್ನು 10ನೇದಾಗಿ ನೋಡ್ತಾ ಹೋಗೋದಾದ್ರೆ ಅದು ದೂತ ಸಮೀರ್ ಎಂಡಿ ಅಂತಾನೆ ಹೇಳ್ಬೋದು. ಇತ್ತೀಚೆಗೆ ಧರ್ಮಸ್ಥಳದ ಕೇಸಿನ ಮುಖಾಂತರ ಇಡೀ ಕರ್ನಾಟಕದಲ್ಲಿ ಸೆನ್ಸೇಷನ್ ಮಾಡಿದ್ರು. ಇವರ ಮೇಲೆ ಈಗ ಹಲವಾರು 100 ಜನರಿಗೆ ಇದ್ರು ಅಂದ್ರೆ ಒಂದು 50 ಜನರಿಗೆ ಇವರ ಮೇಲೆ ಒಳ್ಳೆ ಒಪಿನಿಯನ್ ಇದೆ, ಇನ್ನು 50 ಜನರಿಗೆ ಕೆಟ್ಟ ಒಪಿನಿಯನ್ ಇದೆ ಅಂತ ಹೇಳ್ಬೋದು. ಅದನ್ನು ಯಾವ ರೀತಿಯಾಗಿ ಇವರು ಸ್ವೀಕಾರ ಮಾಡಿ ಸೀಸನ್ 12ಕ್ಕೆ ಎಂಟ್ರಿ ಕೊಡ್ತಾರಾ ಅಥವಾ ಇಲ್ವಾ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಸಲ್ಮಾನ್ ಅಹಮದ್ ಅವರು ಆಗಿರ್ಬೋದು, ಅದರ ಜೊತೆಗೆ ದೂತ ಸಮೀರ್ ಎಂಡಿ ಆಗಿರ್ಬೋದು, ಇವರಿಬ್ಬರು ಕೂಡ ಇನ್ನು ಕನ್ಫರ್ಮ್ ಇಲ್ಲ. ಇವರಿಬ್ಬರಲ್ಲಿ ಒಬ್ರು ಕನ್ಫರ್ಮ್ ಆಗುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಒಂದು 15 ಜನ ಈಗಾಗಲೇ ಕನ್ಫರ್ಮ್ ಆಗಿದ್ದಾರೆ. ಇನ್ನು 2 ರಿಂದ 3 ಜನ ಕೆಲವೊಂದಿಷ್ಟು ಟೈಮ್ ತೆಗೆದುಕೊಂಡು ನೋಡೋಣ ಏನಾಗ್ತದೆ ಅಂತ. ಫೈನಲ್ ಲಿಸ್ಟ್ ನಲ್ಲಿ ಯಾರ್ಯಾರು ಇರ್ತಾರೆ ಅಂತ ಇನ್ನೇನು 4 ರಿಂದ 5 ದಿನದ ಒಳಗೆ ನಮಗೆಲ್ಲರಿಗೂ ಕೂಡ ಕಂಪ್ಲೀಟ್ ಐಡಿಯಾ ಬಂದೇ ಬಿಡ್ತದೆ ಅಂತ ಹೇಳ್ಬೋದು. ಈ ಒಂದು 10 ಜನ ಕಂಟೆಸ್ಟೆಂಟ್ ಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ. ಇದರಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಫೇವರೇಟ್ ಯಾರು ಆಗ್ಬೋದು ಎಂಬುದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.